ಹಲೋ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತು ಈ ವಿಡಿಯೋನಲ್ಲಿ ನಾನು ಬೆಂಗಳೂರು ರೈಡ್ನಲ್ಲಿ ಸ್ವಲ್ಪ ಒಂದು ಅಪ್ಡೇಟ್ ಇದೆ. ಏನು ಅಂತಂತಂದರೆ, ನಮ್ಮ ಬೆಂಗಳೂರು ರೈಡ್ ಇಲ್ಲಿಗೆ ಮುಕ್ತಾಯ ಆಗ್ತೈತೆ. ಯಾಕೆ ಈ ಬೆಂಗಳೂರು ರೈಡ್ ಕಂಟಿನ್ಯೂ ಆಗೋದಿಲ್ಲ ಅಂತಂತಂದರೆ ತುಂಬ ರೀಸನ್ಸ್ ಇದೆ. ಸೊ ಅದರಿಂದ ಈ ಬೆಂಗಳೂರು ರೈಡ್ನ ಕ್ಲಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂತ ಹೇಳ್ತೀನಿ ಅಂದ್ಕೊಂಡ್ರೆ ಚಾನ್ಸೇ ಇಲ್ಲ. ಸೊ ಸ್ವಲ್ಪ ದಿನದಿಂದ ನಾನು ಮತ್ತೆ ಬ್ಯಾಕ್ ಟು ಬ್ಯಾಕ್ ಬಿಡಬೇಕು ಅಂತ ಹೇಳ್ತಿದ್ನಲ್ಲ. ಲಾಸ್ಟ್ ಫೈನಲ್ ಇಯರ್ ಇನ್ನೇನು ಸ್ವಲ್ಪ ಕೆಲಸಗಳಿದೆ. ಸೊ ಆ ಕೆಲಸಗಳು ಮುಗಿಸ್ಬಿಟ್ರೆ ಫುಲ್ ಟೈಮ್ ಯೂಟ್ಯೂಬರ್ ಆಗಿ ನಾನು ಆನ್ ಟೈಮ್ಗೆ ವೀಡಿಯೋಗಳು ಬಿಡ್ತೀನಿ. ಅಪ್ಪ ಅಂತಾರೆ ಕೆಲಸ ಅಂತಂದರೆ ನಿಮಗೆಲ್ಲ ನಾರ್ಮಲಾಗಿ ಗೊತ್ತಿರುತ್ತೆ. ಫೈನಲ್ ಇಯರ್ ಬಂದಿದ್ದ ತಕ್ಷಣ ಒಂದು ರಿಪೋರ್ಟ್, ಇಂಟರ್ನ್ಶಿಪ್ ಅಂತ ಮಾಡಿಬಿಟ್ಟು ಆ ರಿಪೋರ್ಟ್ ಮಾಡಬೇಕು. ಸೊ ಅದರಿಂದನೇ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಸೊ ಅದರಿಂದ ಕೆಲವು ವೀಡಿಯೋಗಳು ಬರ್ತಾ ಇರಲಿಲ್ಲ. ಇನ್ಫಾರ್ಮೇಷನ್ ಇರಲಿ ನಿಮಗೆ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇಂಟರ್ನ್ಶಿಪ್ ಅನ್ನೋದು ತುಂಬ ಒಂದು ಇಂಪಾರ್ಟೆಂಟ್ ಆದ ಒಂದು ರೋಲ್ ಡಿಗ್ರಿನಲ್ಲಿ ಪ್ಲೇ ಮಾಡುತ್ತೆ. ಸೊ ಅದರಿಂದನೇ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ. ಇನ್ನೊಂದು ಸ್ಮಾಲ್ ಅಪ್ಡೇಟ್ ಏನು ನಮ್ಮ ವೀಡಿಯೋದಲ್ಲಿ ಅಂತಂತಂದರೆ, ನಮ್ಮ ಒಂದು 20 ಪ್ಲೇಸ್ನಲ್ಲಿ ಒಂದು 2 ಪ್ಲೇಸ್ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ಅದರಲ್ಲಿ ಇನ್ನೂ ನಾಲ್ಕು ಪ್ಲೇಸ್ ನಾನು ಇಟ್ಕೊಟ್ಟಿದ್ದೀನಿ. ಯಾಕೆ ಅಂತಂತಂದರೆ ಅದಕ್ಕೆ ಅಂತ ಸ್ವಲ್ಪ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಸೊ ಅದರಿಂದ ನಾನು ಆ 4 ಪ್ಲೇಸ್ಗಳನ್ನ ಇಟ್ಟಿದ್ದೀನಿ. ಅದು ಯಾವುದ್ಯಾವ್ದು ಪ್ಲೇಸು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತೀನಿ. ಆದರೆ ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಂತ ಬೆಲ್ಲೈಕನ್ ತಪ್ಪದೆ ಆಕ್ಟಿವೇಟ್ ಮಾಡಿಕೊಳ್ಳಿ. ಸೊ ನಮ್ಮ ವೀಡಿಯೋನಲ್ಲಿ ಯಾವ ಥರ ಬರುತ್ತೆ ಅಂತಂದರೆ ಟ್ರಾವೆಲ್ ರಿಲೇಟೆಡು, ಟ್ರೆಕ್ಕಿಂಗ್ ವೀಡಿಯೋಸು, ಅಡ್ವೆಂಚರ್ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಸೊ ಬನ್ನಿ ಯಾವ ಪ್ಲೇಸ್ ಅಂತ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಯಾವುದ್ಯಾವುದು ಆ ಪ್ಲೇಸ್ ಅನ್ನೋದನ್ನ ನಾನು ಇವಾಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಯಾಕೆ ಈ ಥರ ಮಾತಾಡ್ತಿದ್ದೀನಿ ಅನ್ನೋದು ಫಸ್ಟ್ ಹೇಳ್ತೀನಿ. ಯಾಕಂದರೆ ಮೈಕು ಸ್ವಲ್ಪ ಶಾರ್ಟ್ ಫಿಲಮ್ನಲ್ಲಿ ಸ್ವಲ್ಪ ಬ್ಯುಸಿಯಾಗಿರೋದ್ರ ಕಾರಣದಿಂದಾಗಿ ನಾನು ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡಬೇಕು. ನಂದು ವೈಲ್ಡ್ ಮೈಕ್ ಯೂಸ್ ಮಾಡೋಣ ಅಂತಂದರೆ ಒಂದು ಅಡಾಪ್ಟರ್ ಇರುತ್ತೆ. ನಂದು ಬರೀ ಪಿನ್ ಮಾತ್ರ ಇರೋದ ಕಾರಣ ಒಂದು ಅಡಾಪ್ಟ್ರು ಬರೀ ಮಿಸ್ ಆಗಿಬಿಟ್ಟಿದೆ. ಸೊ ಅದರಿಂದ ನಾನು ಏನು ಮಾಡೋಕ್ಕಾಗಲ್ಲ. ಈ ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಮತ್ತೆ ಸ್ವಲ್ಪ ಅಪ್ಡೇಟ್ ಮಾಡ್ಕೊತೀನಿ. ಮತ್ತು ಮೋಟೋ ವ್ಲಾಗ್ನಲ್ಲಿ ಆ ವೈಲ್ಡ್ ಮೈಕ್ ಯೂಸ್ ಮಾಡ್ತಿದ್ರೆ ಇಯರ್ಫೋನ್ ಹಾಕೊಂಡ್ರೆ ಈ ಲೆಫ್ಟ್ ಸೈಡ್ ಮಾತ್ರ ಕೇಳಿಸುತ್ತೆ, ರೈಟ್ ಸೈಡ್ ಬೇರೆ ಕೇಳಿಸ್ತಿಲ್ಲ. ಅದಕ್ಕೆ ಏನು ಮಾಡೋದು ಸೊಲ್ಯೂಷನ್ ಅಂತ ಬೇರೆ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ನಾನು ಇನ್ನೊಂದು ಪ್ಲ್ಯಾನ್ ಮಾಡ್ತೀನಿ. ಸೊ ಯಾವ್ಯಾವ ಪ್ಲೇಸಸ್ನ ನಾನು ಇವಾಗಂದರೆ, ಫಸ್ಟ್ ಬಂದು ಲಾಲ್ಬಾಗ್ನಲ್ಲಿರುವಂಥ ಟ್ರೀ ಫಾಸಿಲ್ ಅಂತ ಒಂದು ಪ್ಲೇಸ್ ಇತ್ತು. ಸೊ ಅದೇನಂತಂದರೆ ತುಂಬ ಹಳೇ ವರ್ಷದಿಂದ ಅದನ್ನ ಹತ್ತತ್ರ ಒಂದು ಸುಮಾರು ಒಂದು 10,000 ವರ್ಷ ಹಿಂದೆಯಿಂದ ಸೊ ಅದಿಟ್ಟಿರುವಂಥ ಒಂದು ಫಾಸಿಲ್. ಸೊ ಅದನ್ನು ಏನು ಮಾಡಿದ್ದಾರೆ ಅಂತಂತಂದರೆ, ಅದು ಒಂದು ರೀತಿಯಲ್ಲಿ ಸೋರ್ಸ್ ಮೀನ್ಸ್ ಪಳೆಯುಳಿಕೆಗಳು ಅಂತಾರಲ್ಲ, ಸೊ ಆ ಥರ ಲಾಲ್ಬಾಗ್ನಲ್ಲಿದೆ ಅದು. ಸೊ ಯಾರಾದರೂ ಲಾಲ್ಬಾಗ್ ಹೋದಾಗ ಮರಿದಿರ ಚೆಕ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಆ ಜಾಗ. ಬರೀ ಆ ಕಾಂಡ ಮಾತ್ರ, ಮರದ ಕಾಂಡ ಮಾತ್ರ ಇಟ್ಟಿರ್ತಾರೆ. ಆ್ಯಂಡ್ ಸೆಕೆಂಡ್ ಪ್ಲೇಸ್ ಬಂದು ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್. ಸೊ ಸೆಕೆಂಡ್ ಪ್ಲೇಸ್ ಬಂದು ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ ಅಂತ ಅರಕೆರೆ ರೋಡಲ್ಲಿ ಸ್ವಲ್ಪ ಮುಂದೆ ಹೋಗಿ ನಮ್ಮ ಮನೆಯಿಂದ ತುಂಬ ಹತ್ತಿರ ಇದೆ. ಬಟ್ ಅದು ಟಿಕೆಟ್ ಪ್ರೈಸ್ ಬಂದು 250 ರುಪೀಸ್. ಸೊ ಆದ ಕಾರಣದಿಂದಾಗಿ ನಾನು ಏನು ಮಾಡೋಣ ಅಂತಿದ್ದೀನಿ ಅಂತಂದರೆ, 250 ಸ್ವಲ್ಪ ಜಾಸ್ತಿನೇ ಆಯಿತು. ಅಡಲ್ಟ್ಸ್ಗೆ 250 ರುಪೀಸ್ ನಾನು ನಿಮಗೆ ಓದ್ ಬ್ಲಾಗ್ನಲ್ಲಿ ಹೇಳಿರ್ತೀನಿ. ಸೊ ಅದರಿಂದ ನನಗೆ ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಅನ್ನೋ ಕಾರಣದಿಂದಾಗಿ ಅದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಬೆಂಗಳೂರು ಪ್ಯಾಲೇಸ್. ಸೊ ಬೆಂಗಳೂರು ಪ್ಯಾಲೇಸ್ನಲ್ಲಿ ನಾನು ಹೇಳ್ದಂಗೆ ಒಳ್ಳೆ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ, ಬರೀ ಈಚೆಯಿಂದ ನೋಡೋಕ್ಕೆ ಮಾತ್ರ ಬಿಡ್ತಾರೆ. ಇನ್ ಕೇಸ್ ನಾವು ಹೊರಡೆ ಹೋಗಿ ಅಲ್ಲೇನೇನಿದೆ ಅಂತ ನಮಗೆ ಮಾತ್ರ ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ಅದರಿಂದ ನಿಮ್ಗೇನು ಹತ್ರ ನಾನು ಹೇಳೋ ಥರ ಇರೋದಿಲ್ಲ. ಬಟ್ 270 ರುಪೀಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ನಾನಿರೋ ಈ ಪರಿಸ್ಥಿತಿನಲ್ಲಿ ಅಂತ ನನಗನ್ಸುತ್ತೆ. ಸೊ ಆ ಕಾರಣದಿಂದಾಗಿ ಅದನ್ನು ತೆಗೆದುಬಿಟ್ಟಿದ್ದೀನಿ. ಆ್ಯಂಡ್ ಲಾಸ್ಟ್ ಬಂದು ಮಾಡೆಲ್ ವಿಲೇಜ್ ಅಂತ. ಸೊ ಮಾಡೆಲ್ ವಿಲೇಜ್ ಅಂತಂದರೆ ವಿಲೇಜಲ್ಲಿ ಯಾವುದ್ಯಾವ್ದಿರುತ್ತೆ ಎಲ್ಲ ಒಂದು ರೀತಿಯಲ್ಲಿ ಶಿಲ್ಪಿಗಳ ಮೂಲಕ ಒಂದು ಬೊಂಬೆಗಳನ್ನ ಮಾಡಿಟ್ಟಿರ್ತಾರೆ. ಸೊ ಅದರಿಂದ ಅದು ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ಬೋದು ಅಷ್ಟೇ. ಅದರಿಂದ ನಾನು ಅದನ್ನು ಏನು ಮಾಡೋಣ ಅಂತಿದ್ದೀನಿ ಅಂತಂದರೆ, ಕಟ್ ಮಾಡೋಣ ಅಂತಿದ್ದೀನಿ. ಸೊ ಅದೇ ಎಷ್ಟು ಪ್ರೈಸ್ 200 ರುಪೀಸ್ ಏನಾಗಿದೆ. ಮಾಡೆಲ್ ವಿಲೇಜ್ ಬಂದು 200 ರುಪೀಸ್ ಇದೆ. ಸೊ ಅದಕ್ಕೆ ಅಷ್ಟು ವರ್ತಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಆದ ಕಾರಣದಿಂದಾಗಿ 4 ಪ್ಲೇಸ್ನ ನಾನು ರಿಜೆಕ್ಟ್ ಮಾಡಿದ್ದೀನಿ. ಸೊ ಬೇರೆ ಏನಾದ್ರು ಪ್ಲೇಸ್ ಇದೆಯಾ ಅಂತಂದರೆ, ಪೆಟ್ ಸ್ಯಾಂಚುರಿ ಅಂತ ಒಂದು ಪ್ಲೇಸ್ ಐತೆ. ಸೊ ಅದಕ್ಕೆ ವಿಸಿಟ್ ಮಾಡೋಣ. ಯಾಕಂತಂದರೆ ಅದು ವರ್ತ್ ಅಂತ ಅನಿಸುತ್ತೆ. ಯಾಕಂತಂದರೆ ಪೆಟ್ಸ್ ಎಲ್ಲ ಇರ್ತಾವಲ್ಲ, ತುಂಬ ಚೆನ್ನಾಗಿ ನೋಡಿಕೊಂಡಿರ್ತಾರೆ ಪೆಟ್ಸ್ನ. ಸೊ ಆದ ಕಾರಣದಿಂದಾಗಿ ಅದನ್ನ ಇಟ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಫನ್ ವರ್ಡು ರೈಡ್ನ ನಾನು ಇಲ್ಲಿಯೇ ಮುಗಿಸ್ಬಿಡ್ತೀನಿ. ಬಟ್ ಫನ್ ವರ್ಡು ಜೂನ್ ಇಲ್ಲ ಜುಲೈಗೆ ಹೋಗ್ತೀನಿ. ಯಾಕಂತಂದರೆ ಅವಾಗ ಒಂದು ಫ್ರೆಂಡ್ಸ್ ಬರ್ತಡೇ ಇದೆ. ಸೊ ಆ ಬರ್ತಡೇ ದಿನ ಹೋಗೋಣ ಅಂತೇಳ್ಬಿಟ್ಟು ಫಿಕ್ಸ್ ಮಾಡಿದ್ದೀನಿ. ಮತ್ತು ಇನ್ಯಾವುದಿದೆ ಪೆಂಡಿಂಗಲ್ಲಿ ಅಂತಂತಂದರೆ, ಮುತ್ಯಾಲ ಮಡುವು ಬಂದು ಮಾನ್ಸೂನ್ ಇನ್ನೇನು ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ, ಜೂನಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಪ್ಲ್ಯಾನು. ಇನ್ನು ಉಳಿದಿರೋದು ಒಂದು 3 ಪಾರ್ಕ್ ಇದೆ, ಮತ್ತು 2 ಟೆಂಪಲ್ಸ್ ಇದೆ, ಪೆಟ್ ಸ್ಯಾಂಚುರಿ ಒಂದು ಐತೆ, ಇನ್ನೊಂದು 2-3 ಪ್ಲೇಸ್ ಇದೆ ಅಷ್ಟೇ. ಟೋಟಲಾಗಿ ಕೌಂಟ್ ಮಾಡಿದ್ರು ಒಂದು 10 ಪ್ಲೇಸ್ ಐತೆ. ಸೊ ಆ ಕಾರಣದಿಂದಾಗಿ ಆ 10 ಪ್ಲೇಸ್ನ ಈ ಮಂತ್ ಒಳಗಡೆ ಮುಗಿಸ್ಬಿಡ್ತೀನಿ. ಇನ್ನು ಮುತ್ಯಾಲ ಮಡುವು, ಫನ್ ವರ್ಡು ಅದೆಲ್ಲ ಆದಷ್ಟು ಬೇಗ ಮುಗಿಸ್ಬಿಟ್ಟು ಇನ್ನು ನಾವು ಮೂನಾರ್ ಟ್ರಿಪ್ಪು, ಊಟಿ ಟ್ರಿಪ್ಪು ಅದಕ್ಕೆಲ್ಲ ಹೋಗಿ ಫುಲ್ಲು ಮಜಾ ಮಾಡೋಣ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊತೀನಿ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಅಂತ ಬೆಲ್ಲೈಕನ್ ತಪ್ಪದೆ ಆ್ಯಡ್ ಮಾಡಿ ಇಟ್ಕೊತೀನಿ. ಮತ್ತೆ ನೆಕ್ಸ್ಟ್ ಏನು ಅಂತ ಹೇಳ್ತಾ, ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.